ಇನ್ನು ಬಸವ ಕಲ್ಯಾಣದಲ್ಲಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 5 ಕೆಜಿ ಅಕ್ರಮ ಗಾಂಜಾ ಜಪ್ತಿ ಮಾಡಿ ಇಬ್ಬರ ಬಂಧನ ಕೂಡ ಮಾಡಿದ್ದಾರೆ. ಇನ್ನು ನೆರೆಯ ಮಹಾರಾಷ್ಟ್ರದ ಇಬ್ಬರು ಆರೋಪಿಗಳ ಬಂಧನವಾಗಿದ್ದು, ಹರ್ಷಲ್ ಮತ್ತು ಜಗದೀಪ್ ಎಂಬುವರ ಬಂಧನ ಮಾಡಿದ್ದಾರೆ. ಮಹಾರಾಷ್ಟ್ರದ ಜಲಗಾವನ್ ಯೂಸುಫ್ ಖಾನ್ ಎನ್ನುವ ವ್ಯಕ್ತಿಯಿಂದ ಗಾಂಜಾವನ್ನು ಖರೀದಿಸಿ ಬಸವ ಕಲ್ಯಾಣದಲ್ಲಿ ಮಾರಾಟ ಮಾಡಲು ಬರುವಂತಹ ಸಮಯದಲ್ಲಿ ಮಾರ್ಗ ಮಧ್ಯೆ ಆರೋಪಿಗಳು ಪೊಲೀಸರ ವಶವಾಗಿದ್ದಾರೆ. ಇನ್ನು ಯೂಸುಫ್ ಖಾನ್ ಎನ್ನುವ ಆರೋಪಿಗಾಗಿ ಶೋಧ ನಡೆದಿದ್ದು ಮತ್ತು ಬಸವ ಕಲ್ಯಾಣದಲ್ಲಿ ಯಾರಿಗೆ ಮಾರಾಟ ಮಾಡಲು ಬಂದಿದ್ರೋ ಆ ವ್ಯಕ್ತಿಯ ಮಾಹಿತಿ ಆರೋಪಿಗಳಿಂದ ಪಡೆದು ವಿಚಾರಣೆ ಕೂಡ ನಡೆಸಲಾಗುತ್ತಿದೆ ಎಂದು ಡಿವೈಎಸ್ಪಿ ಜಿಎಸ್ ನ್ಯಾಮಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದಿನಾಂಕ 25/8/2025 ಮಧ್ಯಾಹ್ನ 12 ಗಂಟೆಗೆ ನಮ್ಮ PSI ಶ್ರೀ ಚಂದ್ರಶೇಖರ್ ಅವರಿಗೆ ಬಾತ್ಮಿ ಬರುತ್ತೆ. ನಮ್ಮ ಬಸವ ಕಲ್ಯಾಣ ನಗರಕ್ಕೆ ಜಲಗಾಂವ್ ಊರಿನಿಂದ ಒಂದು ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇರದೆ ಹಾಗೂ ಪ್ರಹಿಬಿಟೆಡ್ ಗಾಂಜಾವನ್ನು ತೆಗೆದುಕೊಂಡು ಬರ್ತಾ ಇದ್ದಾರಂತೆ ಮಾಹಿತಿ ಮೇರೆಗೆ ನಮ್ಮ PSI ಚಂದ್ರಶೇಖರ್ ಅವರು ಹಾಗೂ ನಮ್ಮ CPI ಅಲಿ ಸಾಹೇಬ್ರವರ ನೇತೃತ್ವದಲ್ಲಿ ನಮ್ಮ ಸಿಬ್ಬಂದಿಗಳಾದ ವಿನೋದ್, ದರಪ್ಪ, ಶ್ರೀಕಾಂತ್, ಭಾಗ್ಯವಂತ್, ಮುತ್ತಪ್ಪ ಎಲ್ಲರೂ ಸೇರಿಕೊಂಡು ನಮ್ಮ ಖಾನಾಪುರ ಕ್ರಾಸ್ ಹತ್ತಿರ ಹೋಗಿ ಅವರ ಬಾತ್ಮಿ ಮೇರೆಗೆ ಹೋಗಿ ಅಲ್ಲಿ ಕಾಯ್ದುಕೊಂಡು ಅಲ್ಲಿ ಇಬ್ಬರು ಒಂದು 5 ಕೆಜಿಯ ಬ್ಯಾಗಿನಲ್ಲಿ ಅಕ್ರಮವಾಗಿ ತರುವಂಥ ಒಂದು ಗಾಂಜಾವನ್ನು ತೆಗೆದುಕೊಂಡು ಹೋಗ್ತಾ ಇರೋದನ್ನು ತಿಳಿದುಕೊಂಡು ಕೂಡಲೇ ದಾಳಿ ಮಾಡಿ ಅವರಿಂದ ಅವ್ರ ಕೈಯಲ್ಲಿದ್ದಂಥ ಒಂದು ಸಾಮಾನನ್ನು ಪರಿಶೀಲಿಸಲು ಅದು ಅಕ್ರಮವಾದಂಥ ಗಾಂಜಾ ಇರುತ್ತೆ ಗೊತ್ತಾಗ್ತದೆ. ಅದನ್ನು ಕೂಡಲೇ ಒಬ್ಬ ಪತ್ರಾಂಕಿತ ಅಧಿಕಾರಿಗಳಿಂದ ಮತ್ತು ಹಾಗೂ ತೂಕದ ಮೆಜರ್ಮೆಂಟ್ ಮಾಡಿ ನೋಡಲು ಅದು 5 ಕೆಜಿ ಗಾಂಜಾವನ್ನು ಖಚಿತಪಡಿಸ್ಕೋತಾರೆ. ಅದನಂತರ ಅವರಿಬ್ಬರ ಹೆಸರು ಹರ್ಷಲ್ ಮತ್ತು ಜಗದೀಶ್, ಇವರಿಬ್ಬರು ಜಲಗಾಂವ್ ಗ್ರಾಮದವರು, ಇಬ್ಬರು ಮಹಾರಾಷ್ಟ್ರದವರು. ಅವರನ್ನು ತೆಗೆದುಕೊಂಡು ಕೇಳಲು ಸದರಿಯವರು ಈ 5 ಕೆಜಿ ಗಾಂಜಾವನ್ನು ಒಡಿಸ್ಸಾ ಮೂಲ ಹಾಗೂ ವಿಜಯವಾಡದಿಂದ ಹೈದರಾಬಾದ್ ಮುಖಾಂತರ ಜಲಗಾಂವ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಇಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಿ ಯಾರೊಬ್ಬರು ತೆಗೆದುಕೊಳ್ತಾರೆ ಅಂತಿಕೊಂಡು ಹೇಳಿ ಇಲ್ಲಿ ಮಾರಲಿಕ್ಕೆ ಬಂದಾಗ ಸಿಕ್ಕಿದ್ದು ಇರುತ್ತದೆ. ಇದನ್ನು ಆ್ಯಕ್ಚುಲಿ ಇಲ್ಲಿ ಕಳಿಸಿದ್ದು ಒಬ್ಬರು ಯೂಸುಫ್ ಅಂತ ಹೇಳಿ, ಯೂಸುಫ್ ಬಾಬಾ, ಅವನು ಸಹಿತ ಜಲಗಾಂವದವನು. ಅವನು ಧರಿಸ್ಕೊಂಡು ಶೇಖರಿಸ್ಕೊಂಡು ಇವರಿಬ್ಬರು ಕಡೆದ ಕಳಿಸಿದ್ದು ನಮ್ಮ ಮಾಹಿತಿ ಮೇರೆಗೆ ಗೊತ್ತಾಗಿರುತ್ತದೆ. ಈ ಕುರಿತು ನಮ್ಮ ಬಸವ ಕಲ್ಯಾಣದಲ್ಲಿ ಪ್ರಕರಣ ದಾಖಲಾಗಿ ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಈ ಕುರಿತು ನಮ್ಮ ಮಾನ್ಯ SP ಸಾಹೇಬರು ಹಾಗೂ ಮಾನ್ಯ ಅಡಿಷನಲ್ SP ಸಾಹೇಬರ ಮಾರ್ಗದರ್ಶನದಲ್ಲಿ ಇದು ದಾಳಿಯಾಗಿದೆ. ಜನರಿಗೆ ನಾವು ಕೇಳ್ಕೊಳ್ಳೋದು ಏನು ಅಂತಂತಂದರೆ, ಗಾಂಜಾ ಇದು ನಮ್ಮ ದೇಶದಲ್ಲಿ ಕಾನೂನು ಬಾಹಿರವಾದಂಥದ್ದು, ಪ್ರೊಹಿಬಿಟೆಡ್ ಸಾಮಾನದು. ಅದನ್ನು ಯಾರೂ ಸಹಿತ ತೆಗೆದುಕೊಳ್ಳಬಾರ್ದು, ಸೇವಿಸಬಾರ್ದು. ಇದು ಕಾನೂನು ಬಾಹಿರ ಇರ್ತದೆ. ಅದಕ್ಕಾಗಿ ಇದ್ರ ಬಗ್ಗೆ ಯಾರಿಗಾದರೂ ಮಾಹಿತಿ ಗೊತ್ತಾಯಿತು ಅಂತಂದರೆ ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ ತಿಳಿಸ್ಲಿಕ್ಕೂ ಸಹಿತ ಈ ಮುಖಾಂತರ ಹೇಳ್ತೇವೆ. ಅದರ ಜೊತೆಗೆ ಈ ಕೆಲಸವನ್ನು ಮಾಡಿದಂಥ ಅಲಿ ಸಾಹೇಬರ ನೇತೃತ್ವದಲ್ಲಿ PSI ಹಾಗೂ ನಮ್ಮ ಸುರೇಶ್ ಹಜರ್ಗಿ ಇವರೆಲ್ಲರೂ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಮಾನ್ಯ SP ಸಾಹೇಬರು ರಿವಾರ್ಡನ್ನು ಸಹಿತ ಘೋಷಣೆ ಮಾಡಿರ್ತಾರೆ. ಥ್ಯಾಂಕ್ ಯು. ಈಗ ಬಂದಿದ್ದ ಮಾಹಿತಿ ಮೇರೆಗೆ ಸರ್ ಬಸವ ಕಲ್ಯಾಣದಲ್ಲಿ ಯಾವುದಾದ್ರು ನಮ್ಮ ಖಾನಾಪುರ ಕ್ರಾಸ್ ಹತ್ರ ಬರ್ತೇವೆ ಅಂತ ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮೆಂಟ್ಸ್ಗೆ ಹೇಳಿದ್ದಾರೆ. ಆ ಇನ್ಫಾರ್ಮೆಂಟ್ಗೆ ಏನು ಫೋನ್ ಬಂದಿದೆ ಆ ಫೋನ್ ಮುಖಾಂತರ ನಾವು ಚೆಕ್ ಮಾಡ್ತಾ ಇದ್ದೇವೆ. ಇನ್ನೂ ಅದು ತನಿಖೆಯಲ್ಲಿ ಇರ್ತದೆ.